ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ಮಸ್ತಾಗಿ ಗುಲಾಬ್ ಜಾಮೂನನ್ನು ಮನೆ ಒಳಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಕತ್ತೀವಿ ರೀ. ನೀವು ಪ್ರತಿ ಸಲ ಯಾವುದಾರ ಒಂದು ಗುಲಾಬ್ ಜಾಮೂನ್ದು ರೆಡಿ ಮಿಕ್ಸ್ ಪ್ಯಾಕೆಟ್ ತೊಗೊಂಬರ್ತೀರಿ, ಆದ್ರೆ ಅದ್ರ ಮ್ಯಾಗ ತೋರಿಸಿದಂಗೆ ಹಂಗೆ ಗುಲಾಬ್ ಜಾಮೂನ್ ಇರ್ತಾವ್ರಲ್ಲ ಹಂಗೆ ಬರೋದೇ ಇಲ್ಲ ಅಂಥೇಳಿ ಭಾಳ ಮಂದಿ ಹೇಳ್ತಿರ್ತೀರಿ. ಇವತ್ತು ನಾವು ನಿಮಗೆ ಸಿಂಪಲ್ಲಾಗಿ ಅಗದಿ ಮಸ್ತಾಗಿ ವಿತ್ ಟಿಪ್ಸ್ ಯಾವ ರೀತಿ ಈ ಗುಲಾಬ್ ಜಾಮೂನನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ ರೀ. ಮಸ್ತಾಗಿ ಮಾಡು. ಅದಕ್ಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ನೋಡಿರಿ, ಇಲ್ಲಿ ನೀವು ರೆಡಿ ಮಿಕ್ಸ್ MTRದು 2 ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಳ್ಬೇಕಂದ್ರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಐತ್ರಿ. ಅದಕ್ಕೆ 2 ತೊಗೊರಿ. 175 ಗ್ರಾಮ್ದು 2 ಅದಾವೆ. ಅವನ್ನ ಒಂದು ಪರಾತ್ನಾಗೋ ಒಂದು ಪ್ಲೇಟ್ನಾಗೋ ಆ ರೆಡಿ ಮಿಕ್ಸನ್ನು ಹಾಕಿರಿ. ಯಾವ್ದು ಬೇಕಾದ ಕಂಪ್ನಿ ತೊಗೊಂಬಂದ್ರು ನಮಗೇನು ಪ್ರಾಬ್ಲಮ್ ಇಲ್ಲ ರೀ, ತೊಗೊಂಬೋರಿ. ಇದಕ್ಕೆ ನೀವೇನು ಸೇರಿಸ್ಬೇಕು ಅಂತಂದ್ರೆ 150 ಗ್ರಾಮ್ ಅಷ್ಟು ಕೋಯಾ ಅಥವಾ ಮಾವಾ ಅಥವಾ ಕವಾ, ನೀವು ಏನೇನು ಹೆಸರಿಂದ ಕರಿತೀರೋ ನೋಡಿರಿ, ಅದನ್ನು 150 ಗ್ರಾಮ್ ಅಷ್ಟು ಅಂದ್ರೆ 150 ಗ್ರಾಮ್ ಅಷ್ಟು ತೊಗೊರಿ. ತೊಗೊಂಡು ಅದನ್ನು ಸ್ವಲ್ಪ ಈ ರೀತಿ ತಿಕ್ಕಿ ಆ ರೆಡಿ ಮಿಕ್ಸ್ ಜೊತೆನ ಸ್ವಲ್ಪ ಮಿಕ್ಸ್ ಆಗುವಂಗನ ನೀವು ಅದನ್ನು ಕೂಡಿಸ್ಕೊಂತ ಈ ರೀತಿಯಾಗಿ ಅದನ್ನು ಕಲಿಸಿ ಬರಬ್ಬರಿಯಾಗಿ ತಿಕ್ಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಕೈತ್ರಿ. ಅದಾದ ನಂತರ ಏನು ಮಾಡಿರಿ, ನೀವು ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡು ಅಷ್ಟು ಹಾಕಿ ನೀವು ಇದನ್ನು ಕಲ್ಸಕ್ಕೆ ಶುರು ಮಾಡಿ. ಅಂದಾಜು ಸಮೀಪ 1 ಕಪ್ಗಿನ ಸ್ವಲ್ಪ ಕಡಿಮೆ ಅಷ್ಟು ಹಾಲು ಇದಕ್ಕೆ ಬೇಕಾಗತ್ತಿ. ಅದನ್ನು ನೀವು ಹಾಕಿ ಈ ಒಂದು ಮಸ್ತಾಗಿರುವಂತಹ ಮಿಕ್ಸನ್ನು ಕಲಸಿರಿ. ತಿಳಿತ್ರಿ. ಅಕಸ್ಮಾತ್ ನಿಮ್ಗೆ ಕವ ಹಾಕಿ ಮಾಡೋದು ಬೇಡ ಅಂತಂದ್ರೆ ನಾವು ಈಗಾಗಲೇ ನಿಮ್ಗೆ ಅದನ್ನು ಮಾಡಿ ತೋರಿಸಿದ್ದೀವಿ. ತಾವು ನಮ್ಮ ಚಾನಲ್ದಾಗ ಐತಿ, ಲಿಂಕ್ ಬೇಕಂದ್ರೆ ಕಮೆಂಟ್ನಾಗ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿರಿ, ಅಥವಾ ನೀವು ಸರ್ಚ್ ಮಾಡಿದ್ರೂ ಸಿಗ್ತೈತಿ ರೀ. ಸವಿ ಚಸಬೇಕು ಗುಲಾಬ್ ಜಾಮೂನ್ ಅಂತ ಯೂಟ್ಯೂಬ್ದಾಗ ಸರ್ಚ್ ಮಾಡ್ಬೋದು. ಈಗ ನೆಕ್ಸ್ಟ್ ನೋಡಿ, ಇಷ್ಟು ಹಾಲು ಉಳ್ದ 1 ಕಪ್ದಾಗಿನೂ ಆಮೇಲೆ ಅದನ್ನು ಪೂರ್ತಿಯಾಗಿ ಎಲ್ಲನೂ ಕಲಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಏನು ಮಾಡಿರಿ, 1 ಚಮಚದಷ್ಟು ತುಪ್ಪ ಹಾಕಿರಿ. ತುಪ್ಪ ಹಾಕಿ ಅದನ್ನು ಒಂದು ಈಟ್ ಎಲ್ಲ ಕಡೆ ಮಾಡಿ ಮತ್ತೊಂದು ಸಲ ನೀವು ಅದನ್ನು ಹದ ಬರುವಂಗೆ ಮಿದ್ದಿದ್ರಿ ಅಂತ ತಿಗೋರಿ, ಏಕದಮ್ ಮಸ್ತಾಗಿರುವಂತಹ ಗುಲಾಬ್ ಜಾಮೂನ್ ಬರ್ತಾವೆ. ಅದನ್ನು ಪೂರ್ತಿ ಕಲಿಸ್ಬಾರ್ದು, ಹಂಗೆ ಹಿಂಗೆ ಅಂತೇನೂ ಇಲ್ಲ. ಕವ ಹಾಕಿರ್ತೀರಿ ಏಕದಮ್ ಮಸ್ತಾಗಿ ಕಲಿಸ್ಕೋಬೋದು. ಅದಾದ ನಂತರ ಇವನ್ನ ಈ ರೀತಿ ಗುಂಡಾಗಿ ಗೋಲಿ ಥರ ನೀವು ಮಾಡ್ಬೋದು ರೀ. ಇದಿಲ್ಲ ಹಿಂಗಣ ಮಾಡೋದು ಸ್ವಲ್ಪ ತೆಗೆದ ರೆಸ್ಟ್ ಮಾಡೋಕೆ ಇಡ್ರಿ. ಅಲ್ಲಿ ತನಕ ಏನು ಮಾಡಿರಿ, 2 ಕಪ್ಪಷ್ಟು ಸಕ್ಕರೆಯನ್ನು ತೊಗೊರಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು, ಬೇಡ ಅನ್ನಂಗಿಲ್ಲ. ಆದರೆ ಆ ಒಂದು ಸಕ್ಕರೆಗೆ ನೀರನ್ನು ಸೇರಿಸಿರಿ. 5 ಕಪ್ಪಷ್ಟು ಇಲ್ಲಿ ನಾವು ನೀರನ್ನು ಸೇರ್ಸಾಕತ್ತೀವಿ ನೋಡಿ. ಇದನ್ನು ಸಕ್ಕರೆ ಪಾಕ ಮಾಡ್ಬೇಕಲ್ರಿ ನಾವೀಗ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ನೀರನ್ನು ಹಾಕಿದ ನಂತರ ಗ್ಯಾಸ್ ಮೇಲೆ ಇರಿಸೋದೈತ್ರಿ. ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಹಾಕಿರಿ. ಅದಾದ ನಂತರ ಕೇಸರನ್ನು ಸ್ವಲ್ಪ ಹಾಕಿ ಈ ಒಂದು ಸಕ್ಕರೆಯನ್ನು ಕಂಪ್ಲೀಟಾಗಿ ಕರಗಿಸಿ ಅದು ಸ್ವಲ್ಪ ಅಂಟಂಟು ಆಗೋ ತನಕ ನೀವು ಅದನ್ನು ತಿರುಗಾಡ್ಕೊತ ಇರ್ರಿ. ಚೆನ್ನಾಗಿ ಕುದಿತೈತಿ ಅಂತಂದ್ರೆ ಚೆನ್ನಾಗಿ ಕೇಸರ ಹಾಕಿದೀವಿ, ಕಲರು ಬರ್ತೈತಿ. ಹಾಗೆ ಅದು ಏಕದಮ್ ಮಸ್ತಾಗಿ ಪಾಕನೂ ತಯಾರಾಗ್ತೈತಿ ರೀ. ಇಷ್ಟ ಆದ ನಂತರ ಏನು ಮಾಡಿರಿ ಅಂತಂದ್ರೆ, ನೀವು ಇದೀಗೆಲ್ಲ ರೆಡಿ ಮಿಕ್ಸನ್ನು ಕಲಿಸಿಟ್ಟಿದ್ದಿರಲ್ಲ, ಅವನ್ನ ಕೈಯಾಗಿ ತೊಗೊಂಡು ಗುಂಡು ಆಟ ಆಡಿ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ಗುಲಾಬ್ ಜಾಮೂನ್ ಮಾಡೋಕೆ ತಯಾರಾಗ್ತಾವೆ. ನೋಡ್ಬೋದು ನೀವು ಕವ ಹಾಕಿರ್ತೀವಲ್ಲ ರೀ, ಅದ್ರ ಮೇಲೆ ಯಾವುದೇ ರೀತಿ ನಿಮಗೆ ಗೆರಿದು ಕಾಣೋದಿಲ್ಲ, ನಡಬಾರಕ್ಕೆ ಹಿಂಗೆ ಸೀಳೆತೆ ಅನಿಸೋದಿಲ್ಲ, ಏನೂ ಅನಿಸೋದಿಲ್ಲ ರೀ. ಏಕದಮ್ ಸಾಫ್ಟಾಗಿ ಏಕದಮ್ ಮಸ್ತಾಗಿ ಗುಲಾಬ್ ಜಾಮೂನ್ ನೀವು ಮಾಡೋಕೆ ಈ ರೀತಿ ಮಾಡಿದ್ರಿ ಅಂತಂದ್ರೆ ಈಸಿ ಆಗ್ತದೆ ರೀ. ಹಿಂಗನ ಮಾಡ್ಕೊಂಡು ನೀವು ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಭಾಳ ಈಸಿ ಆಗ್ತೈತಿ. ಇನ್ನೇನು ಆರಾಮ್ ಸರಿ ಹೋಗಿ ಕರೀದೆ ಅಂದವ್ರಲ್ಲ, ಮತ್ತೇನು ಕೆಲಸ ಇರೋದಿಲ್ಲ. ನೀವು ಇಬ್ಬರು ಇದ್ರಿ ಅಂತಂದ್ರೆ ನಿಮಗೆ ತೀರಾ ಈಸಿ ಅನಿಸ್ತೈತಿ, ಸ್ವಲ್ಪ ಜಲ್ದಿನೂ ಆಗ್ತೈತಿ, ಮಸ್ತಾಗಿ ಮಾಡ್ಕೊಳ್ಬೋದು ರೀ. ತಿದ್ರಿ ಈ ರೀತಿ ಮನ್ಯಾಗ ಯಾವಾಗವರೆಗೆ ಪ್ರತಿ ಸಲ ನೀವು ಮನ್ಯಾಗನ ಮಾಡ್ಕೊಳಂಗಿಲ್ಲ, ಅದಂತೂ ನಂಗೆ ಗೊತ್ತೈತಿ. ಆದ್ರೆ ಯಾವಾಗ ಮಾಡ್ತಿರ್ತೀರೋ ಈ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿರಿ, ಭಾಳ ಚಲೋ ಆಗ್ತೈತಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಒಂದು ಸಲ ಕಾದತ್ತಿಲ್ಲ ಅಂತೇಳಿ ಚೆಕ್ ಮಾಡ್ಕೊಳಕ್ಕೆ ಕಡಿಮೆನ ಹಾಕಿ ನೀವು ಇವನ್ನ ಚೆಕ್ ಮಾಡ್ಕೊರಿ. ಆಮೇಲೆ ನೋಡಿರಿ, ಎಣ್ಣೆ ಮೊದಲಿಗೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಅದನ್ನು ಲೋ ಫ್ಲೇಮ್ದಾಗಿಟ್ಟು ನೀವು ಗುಲಾಬ್ ಜಾಮೂನ್ಗಳನ್ನ ಹಾಕಿ ಈ ರೀತಿ ಒಂದು ಚಮಚ ತೊಗೊಂಡು ಫಸ್ಟಿಗೆ ಏನು ಮಾಡೋಕೆ ಹೋಗ್ಬೇಡ್ರಿ, ಒಂದು ಈಟ್ ಬಿಡ್ರಿ. ಆಮೇಲೆ ಬರೀ ಎಣ್ಣೆಯನ್ನು ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಹೋದ್ರಿ ಅಂತಂದ್ರೆ ತಾವ ಗುಂಡಂಗೆ ತಿರುಗಾಡಿ ಚೆನ್ನಾಗಿ ಎಲ್ಲನೂ ಒಂದೇ ಕಲರ್ ಆಗಿನ ಬರ್ತಾವೆ. ಆಮೇಲೆ ಏಕದಮ್ ಮಸ್ತಾಗಿನೂ ಬರ್ತಾವೆ ರೀ. ಅವು ಒಡಿದೂ ಇಲ್ಲ, ಏನೂ ಆಗೋದಿಲ್ಲ. ಚಲೋ ತಂಗಿನ ಮಸ್ತಾಗಿನ ಗುಲಾಬ್ ಜಾಮೂನ್ ತಯಾರಾಗಿ ಬರ್ತಾವೆ ರೀ. ತಿಳಿತಿಲ್ಲ. ಈ ರೀತಿಯಾಗಿ ಇವನ್ನ ನೀವು ಮಾಡ್ಕೊಳ್ಬೋದು ರೀ. ಒಂದು ಸಲ ನೀವು ಮಾಡ್ತೀರಿ, ಇನ್ನೊಂದು ಸಲ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಹೆಂಗೆ ಮಾಡೋದು ಅಂತೇಳಿ. ಸೇಮ್ ಎಣ್ಣೆ ಮತ್ತೊಂದು ಈಟ್ ಕಾಯಿಸಿ ಗ್ಯಾಸನ್ನು ಲೋ ಫ್ಲೇಮ್ದಾಗಿಟ್ಟು ಅದಾದ ನಂತರ ಎಲ್ಲನೂ ಒಂದೊಂದು ಹಾಕಿ ಒಂದು ಸ್ವಲ್ಪ ಟೈಮ್ ಬಿಟ್ಟ ಚಮಚೆಯಿಂದ ನೀವು ಎಣ್ಣೆಯನ್ನು ಆ ಕಡೆಯಿಂದ ಈ ಕಡೆ ಮಾಡ್ಕೊತ ಇದ್ರಿ ಅಂತಂದ್ರೆ ಅವ ಗುಂಡಂಗಿ ತಿರುಗಿ ಕೆಳಗ ಮ್ಯಾಲ ಆಗಿ ಕಲರ್ ಚೆನ್ನಾಗಿ ಬರ್ತಾವೆ. ಗೊತ್ತಾದಿಲ್ಲ. ಈ ರೀತಿಯಾಗಿ ನೀವು ಇವುಗಳನ್ನ ಮಾಡ್ಕೊಳ್ಬೇಕ್ರಿ. ಒಂದು ಈಸಿ ಮೆಥಡನ್ನು ನಾವು ನಿಮ್ಗೆ ತೋರಿಸಿದ್ದೀವಿ. ನಿಮಗೆ ಇದೇಗೆ ಏನ್ರಿಲ್ಲ ಅಕಸ್ಮಾತ್ ಕವ ಹಾಕಿ ಮಾಡಲಿಲ್ಲ ಅಂತಂದು ನಡಿತೈತಿ, ಬರ್ತಾವೆ. ಅವಾಗೂ ಹಂಗೆ ಚೆನ್ನಾಗಿನ ಬರ್ತಾವೆ. ತಾವು ಆ ವಿಡಿಯೋನು ನೋಡ್ಬೋದು ರೀ. ನೋಡಿ, ಈ ರೀತಿಯಾಗಿ
ನೀವು ಎಲ್ಲವನ್ನೂ ಇದನ್ನು ನೀವು ಸ್ವಲ್ಪ ಭಾಳ ದಿನ ಬಿಟ್ರಿ ಅಂತಂದ್ರೆ ಇವು ಕಾಲಾ ಜಾಮೂನ್ ಅಂತಾರೆ ನೋಡ್ರಿ, ಬ್ಲ್ಯಾಕ್ ಕಲರ್ ಆಗ್ತಾವೆ ಪೂರ್ತಿ. ಹಂಗೂ ಮಾಡ್ಕೊಳ್ಬೋದು ರೀ, ಇದ್ರಾಗನ ಮಾಡ್ಕೊಳ್ಬೋದು ಬೇಕಂದ್ರೆ. ಆದ್ರೆ ನಾವೇ ನಿಮಗೆ ಅದನ್ನು ಮಾಡಿ ತೋರಿಸ್ತಾ ಇದ್ದಿಲ್ಲ ಇವತ್ತು. ಎಣ್ಣೆನ ಕಂಪ್ಲೀಟಾಗಿ ಅದನ್ನು ಬಸಿ ಹಾಕ್ಬಿಡ್ರಿ, ಆಮೇಲೆ ತಿವನ್ನ ತೆಗೆದು ಇಟ್ಕೋರಿ. ಗೊತ್ತಾತ್ರಿ? ಇಷ್ಟ ನೀವು ಮಾಡಬೇಕಾಗಿರೋದು, ಮತ್ತೇನೂ ಇಲ್ಲ. ಆಮೇಲೆ ಈಗ ನೀವು ಕೇಳ್ಬೋದು ರೀ, ಇಷ್ಟೆಲ್ಲ ಮಾಡೋ ಬದಲಿ ಆರಾಮ್ ಹೋಗಿ ಹೊರಗಿಂದನೇ ತೊಗೊಂಬಂದ್ರೆ ಆಕೈತೆ ಅಂತ ಹೇಳ್ರಿ. ಅದು ನಂಗೆ ಗೊತ್ತಿದ್ರಿ, ಇಷ್ಟು ಮಾಡಿದವಂಗೆ ಅಷ್ಟು ಗೊತ್ತಿರೋಲ್ಲ, ಅದೆಲ್ಲ ಗೊತ್ತಿರ್ತೈತೆ ರೀ. ಆದ್ರೆ ಮನ್ಯಾಗ ಮಾಡೋದು ಮಜಾನ ಬೇರೆ ಇರ್ತೈತೆ ರೀ. ಅಂದ್ರೆ ಮಾಡ್ತಿರ್ತೀರಿ, ಸೊ ಮಾಡಿರಿ, ತಪ್ಪಲಾರ್ದ ಒಂದ್ಸಲ ಟ್ರೈ ಮಾಡಿ. ಈಗ ಪಾಕನೂ ತಯಾರಾಗೈತಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಬಿಸಿ ಇರ್ಬೇಕ್ರಿ, ಅದು ಭಾಳ ಅಲ್ಲ, ಸ್ವಲ್ಪ. ಇವನು ಸ್ವಲ್ಪ ಅಂದ್ರೆ ಸ್ವಲ್ಪ ಬಿಸಿ ಇರ್ತಾವಲ್ಲ, ಅವಾಗನ ನೀವು ಅವನ್ನ ಎರಡೂ ಸೇರಿಸಿ ಈ ಪಾಕದಾಗ ಒಂದು 5ರಿಂದ 10 ನಿಮಿಷ ಬಿಟ್ಟು ಬಿಡ್ರಿ. ಅವನ್ನ ಬರಿಯಾಗಿ ಅದು ಪಾಕನ ಹೀರ್ಕೋತೈತಿ ಅಂದಾಗ ಗುಲಾಬ್ ಜಾಮೂನ್ದು ಒಂದು ಮಸ್ತ್ ಆಗಿರುವಂತಹ ಮಜಾ ಬರೋದ್ರಿ. ಏಕದಮ್ ಸಾಫ್ಟ್ ಆಗಿರುವಂತಹ ಗುಲಾಬ್ ಜಾಮೂನ್ಗಳ್ರಿ. ಆ ಒಂದು ಪಾಕದ ಜೊತೆ ಅದು ಬೆರೆತಾಗ ಅದರದೊಂದು ಶೈನಿ ಲುಕ್ ಕೊಡ್ತೈತ್ರಲ್ಲ, ಅಂದಾಗ ನಾನು ನೋಡ್ಕೋಬೇಕು ನೀವು ಎಷ್ಟು ಚಂದ ಬಂದಾವ ಅಂಥೇಳಿ ಗೊತ್ತಾಗ್ತೈತಿ. ಮತ್ತು ಏಕದಮ್ ಮಸ್ತಾಗಿನೂ ಬಂದಿರ್ತಾವ್ರಿ ಟೇಸ್ಟ್ದಾಗೂ. ಹಂಗೆ ನೀವು ಹೊರಗಿನ ತಂದಿದ್ದಕ್ಕಿಂತ ಮನೆ ಒಳಗಡೆ ಎಷ್ಟು ಭಾರಿ ಆದ್ರಲ್ಲ ಅಂತ ಅನಿಸ್ಬೇಕು ನಿಮಗೆ. ಅಂದಾಗ ನಿಮ್ಗೆ ಗುಲಾಬ್ ಜಾಮೂನ್ ಮಾಡಿದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತೆ ರೀ. ತಿತ್ರಲ್ಲ, ಈ ರೀತಿಯಾಗಿ ನೀವು ಮಸ್ತಾಗಿ ಮಾಡ್ಕೊಳ್ಬೋದು ರೀ. ನೀವು ಒಳಗೂ ನೋಡ್ಬೋದು ರೀ, ಕಟ್ ಮಾಡಿದರೆ ಏಕದಮ್ ಸಾಫ್ಟಾಗಿ ಏಕದಮ್ ಮಸ್ತಾಗಿನೇ ಇರ್ತಾವೆ. ಅಷ್ಟು ಚಂದನ ಬಂದಿರ್ತಾವೆ ರೀ. ನೀವು ಹೆಂಗೆ ಬೇಕೋ ಹಂಗೆ ಟ್ರೈ ಮಾಡಿರಿ. ಹಂಗೆ ನಿಮಗೆ ಮತ್ತೇನರೇ ಪ್ರಶ್ನೆಗಳು ಇದ್ದು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಖಾಲಿ ಐತ್ರಿ, ನೀವು ಅದನ್ನು ಬರೆದು ತುಂಬಿಸ್ರಿ. ನಿಮ್ಗೆ ಅಲ್ಲಿಂದ ಅಲ್ಲೇ ಉತ್ತರಗಳು ಸಹ ಸಿಗ್ತಾವು ಅಂತ ಹೇಳ್ದು ನಾವು ಮತ್ತೊಮ್ಮೆ ಒತ್ತಿ ಹೇಳ್ತೇನೆ ರೀ ನಿಮಗೆ. ಹಂಗೆ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ಹಂಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.